ಎಲ್ರಿಗೂ ನಮಸ್ಕಾರ. ನಾವಿವತ್ತು 37ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ಭಗವದ್ಗೀತೆಯ 3ನೆಯ ಅಧ್ಯಾಯವಾದ ಕರ್ಮಯೋಗದ 37ನೆಯ ಶ್ಲೋಕ ಇದನ್ನು ನೋಡೋಣ. ಶ್ಲೋಕ ಹೀಗಿದೆ: ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಅರ್ಜುನ ಪ್ರಶ್ನೆ ಮಾಡಿರ್ತಾನೆ ಕೃಷ್ಣನಿಗೆ, ಮನುಷ್ಯ ಯಾಕೆ ಪಾಪ ಕಾರ್ಯಗಳನ್ನು ಮಾಡ್ತಾನೆ ಅಂತ ಕೃಷ್ಣನನ್ನು ಅರ್ಜುನ ಕೇಳಿರ್ತಾನೆ. ಅದಕ್ಕೆ ಉತ್ತರವಾಗಿ ಬಂದಿರುವ ಶ್ಲೋಕ ಇದು. ರಜೋಗುಣ ಸಮುದ್ಭವ ಕಾಮ ಕ್ರೋಧ. ಈ ರಜೋಗುಣದಿಂದ ಅಂದರೆ ನಾನು, ನನ್ನದು, ಈ ರೀತಿಯ ಒಂದು ಭಾವನೆ ಬಂದಾಗ ಅದನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಕಾಮ, ಅದು ಬೇಕೇ ಬೇಕು, ಈ ರೀತಿಯ ಆಸೆ. ಸಿಕ್ಕಲಿಲ್ಲ, ಕ್ರೋಧ, ಸಿಟ್ಟು, ಈ ರೀತಿ ಆಗತ್ತೆ. ಈ ಕಾಮ ಅನ್ನೋದೇನಿದೆ ಅದು ಮಹಾಪಾಪ್ಮ, ವಿಪರೀತವಾದ ಪಾಪವನ್ನು ಉಂಟು ಮಾಡುವ ವಿಚಾರ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಈಗ ರಜೋಗುಣ ತುಂಬ ಸಹಜ ಅಂತ ನಾವು ನೋಡಿದ್ವಿ. ಅದರಿಂದ ಏನಾಗುತ್ತೆ, ನಮಗೇನೋ ಬೇಕು ಅಂತ ಆಸೆ ಬರುತ್ತೆ. ಹಾಗೆ ಬಂದಾಗ ನಾವು ಒಳ್ಳೆಯ ದಾರಿಯಲ್ಲೂ ಹೋಗ್ಬೋದು, ಅಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತಹ, ಆದರೆ ಇನ್ನೊಬ್ಬರಿಗೆ ಉಪಕಾರ ಆಗುವಂತಹ ದಾರಿಯಲ್ಲೂ ಹೋಗ್ಬೋದು, ಅಥವಾ ಕೆಟ್ಟದ್ದು ತಾಮಸಿಕ ದಾರಿಯಲ್ಲೂ ಹೋಗ್ಬೋದು. ಅದರಿಂದ ಇನ್ನೊಬ್ಬರು ನಾಶವಾದರೂ ತೊಂದರೆ ಇಲ್ಲ, ನಾನು ಅದನ್ನು ಪಡೆದೇ ತೀರ್ತೇನೆ, ಈ ರೀತಿಯೂ ಹೋಗಬಹುದು. ನನಗೂ ಸಿಕ್ಕಲಿ, ನನ್ನ ಜೊತೆಯವರಿಗೂ ಸಿಕ್ಕಲಿ, ಆಗ ನನಗೂ ಸಿಕ್ಕತ್ತಲ್ಲ, ಈ ರೀತಿಯೂ ಹೋಗ್ಬೋದು. ಈ ರೀತಿ ಎರಡು ದಾರಿಗಳಿರುತ್ತೆ. ಈ ರಾಜಸಿಕ ಗುಣದಿಂದ ಬರುತ್ತೆ ಕಾಮ ಹಾಗೂ ಕ್ರೋಧ. ಇದರಿಂದ ಮನುಷ್ಯ ಪಾಪಗಳನ್ನು ಮಾಡ್ತಾನೆ. ಕಾಮವೇ ಮನುಷ್ಯನ ದೊಡ್ಡ ವೈರಿ ಅನ್ನೋದು ಈ ಶ್ಲೋಕದ ಅರ್ಥ. ಹಾಗಾದರೆ ಕಾಮ ಕ್ರೋಧ ಒಳ್ಳೆಯದು ಕೆಟ್ಟದು ಈ ರೀತಿಯ ಒಂದು ಯೋಚನೆ ಬರೋದು ಸಹಜ. ಕ್ರೋಧವೂ ಯಾವಾಗಲೂ ಕೆಟ್ಟದೇ ಆಗಿರಬೇಕು ಅಂತಿಲ್ಲ. ಈಗ ಹನುಮಂತನಿಗೆ ರಾವಣನ ಮೇಲೆ ಎಷ್ಟು ಸಿಟ್ಟಿತ್ತು ಅಂದರೆ ಬೆಂಕಿ ಇಟ್ಟು ಬಂದ ಅವನು ಲಂಕೆಯಲ್ಲಿ. ಅದರಿಂದ ನಾವು ಇವತ್ತಿಗೂ ಅದು ರಾಮ ಭಕ್ತಿಯ ಪ್ರದರ್ಶನ ಅಂತಲೇ ನಾವು ಇವತ್ತಿಗೂ ಹೇಳ್ತೀವಿ. ಆದರೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರಿಗೂ ತುಂಬ ಸಿಟ್ಟಿತ್ತು. ಹಿರಣ್ಯಕಶಿಪು ಮಗನ ಮೇಲೆ ಸಿಟ್ಟಿನಿಂದ ಪ್ರಹ್ಲಾದನನ್ನು ಕೊಲ್ಲಕ್ಕೆ ಹೋದಾಗ ಏನಾಯಿತು, ಅವನದ್ದೇ ನಾಶವಾಯಿತು. ಹಾಗೆ ಕ್ರೋಧ ಯಾವಾಗಲೂ ಕೆಟ್ಟದು, ಯಾವಾಗಲೂ ಒಳ್ಳೆಯದು ಅಂತಿಲ್ಲ. ಕ್ರೋಧ ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಏನೋ ಒಂದು ಮಾಡ್ತೀನಿ ಅಂತ ಹೋದಾಗ, ಆ ಆಸೆಯಿಂದ ಹೋದಾಗ ಆ ಕ್ರೋಧ ಕೆಟ್ಟದಾಗತ್ತೆ. ಆದರೆ ನಮ್ಮ ಗಮ್ಯ ಇದು, ತುಂಬ ಉನ್ನತವಾದ ಗುರಿ ಇದು. ಈಗ ರಾಮ ಸೀತೆಯ ಉದಾಹರಣೆ ತಗೊಂಡಾಗ ಆ ಜಗತ್ತಿಗೆ ಪಾಠವನ್ನು ಕಲಿಸುವಂತಹದ್ದು, ಸರಿಯಾದ ದಾರಿಯಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಬೇಕಾಗಿರುವಂತಹ ಉನ್ನತ ಗುರಿ ಇದು. ಹಾಗಾಗಿ ಅದನ್ನು ಸಾಧಿಸಲಿಕ್ಕೆ ಒಂದು ಸ್ವಲ್ಪ ಸಿಟ್ಟು, ಆ ಸ್ವಲ್ಪ ಕ್ರೋಧ, ಆ ರೀತಿ ಬಂದಾಗ ಅದನ್ನು ಜನರು ಗುರುತಿಸ್ತಾರೆ. ಅದು ಪ್ರಪಂಚದಲ್ಲಿ ಮಾನ್ಯವೂ ಆಗತ್ತೆ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಸೈನ್ಯದ ಉದಾಹರಣೆಯನ್ನು ತಗೊಂಡ್ರೆ, ಸೈನ್ಯದ ನಾಯಕರಿಗೆ, ಸೈನ್ಯದ ಮಂಚೂಣಿಯಲ್ಲಿರೋರಿಗೆ ತುಂಬ ಸಿಟ್ಟಿರುತ್ತೆ, ಸಹಜವೂ ಕೂಡ. ಅವರು ಪ್ರೀತಿಯಿಂದ ವೈರಿಗಳನ್ನು ಯಾವಾಗಲೂ ಗೆಲ್ಲೋಕ್ಕಾಗತ್ತೆ ಅಂತಿಲ್ಲ. ಕೆಲವೊಮ್ಮೆ ಆ ಸಿಟ್ಟನ್ನು ತೋರಿಸ್ಬೇಕು, ಅದರ ಪರಿಣಾಮವನ್ನು ಅವರು ಗಳಿಸ್ಕೋಬೇಕಂದ್ರೆ ಸಿಟ್ಟಿನ ಪರಿಣಾಮವು ಒಳ್ಳೆಯದೇ ಆಗ್ಬೋದು ದೇಶಕ್ಕೆ. ಹಾಗಾಗಿ ಒಟ್ಟು ಏನಂದರೆ, ಕಾಮ ಅನ್ನೋದು ರಜೋಗುಣ ಸಹಜವಾಗಿರುತ್ತೆ, ಅದರಿಂದ ಆಸೆ ಅನ್ನೋದು ಬರುತ್ತೆ. ಆ ಆಸೆಯನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅಂದರೆ, ಆದಷ್ಟು ಪಾಪವಾಗದೇ ಇರೋ ಹಾಗೆ, ಇನ್ನೊಬ್ಬರಿಗೆ ತೊಂದರೆ ಆಗದಿದ್ದ ಹಾಗೆ, ಅಲ್ಲಿಂದ ತನಗೂ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇದಾಗಿತ್ತು ಇದರ ಅರ್ಥ. ಎಲ್ರಿಗೂ ನಮಸ್ಕಾರ.